ಹೃತ್ಪೂರ್ವಕ ಧನ್ಯವಾದಗಳು ಲೇಖಕಿ ಸಾಯಿ ಸುತೆ ಅವರಿಗೆ. ಈ ಕಥೆಯ ಎಲ್ಲ ಗೌರವ ಕಥೆಯ ಲೇಖಕಿಯವರಿಗೆ ಸಲ್ಲುತ್ತದೆ. ಕೃಷ್ಣಮೂರ್ತಿ ಚಾರುಲತೆಗೆ ಮದುವೆಯಾಗಿ 9 ತಿಂಗಳಾಗಿತ್ತು. ಹೊಸದಾಗಿ ಸಂಸಾರ ಹೂಡಿದ್ದರು. ಅತ್ಯಂತ ಸುಂದರವಾದ ಜೋಡಿ ಎಂದು ಅಕ್ಕಪಕ್ಕದ ಮನೆಯವರು ಹೇಳುತ್ತಿದ್ದರು. ಬಾಟನಿಯಲ್ಲಿ MSc ಮಾಡಿದ ಮೂರ್ತಿಗೆ BSc ಮಾಡಿದ ಯುವತಿ ಪತ್ನಿಯಾಗಿ ದೊರೆತಿದ್ದು ತೃಪ್ತಿಕರವೇ. ಅವನಿಗೆ ಓದೋ ಅಭ್ಯಾಸ ಬಿಟ್ಟು ಬೇರೇನು ಹಾಬಿಗಳು ಇಲ್ಲವೆಂದು ಹೇಳಬೇಕು. ಆಗಾಗ ಟೆನ್ನಿಸ್ ಆಡಲು ಹೋಗುತ್ತಿದ್ದ. ಅದು ಕೂಡ ವಿವಾಹದ ನಂತರ ಕ್ಯಾನ್ಸಲ್ ಆಗಿತ್ತು. 2 ರೂಮಿನ ಪುಟ್ಟ ಮನೆಯಾದರೂ ಎಲ್ಲ ರೀತಿಯ ಅನುಕೂಲವೂ ಇತ್ತು. ಬೋರ್ ಇದ್ದುದರಿಂದ ನೀರಿಗೆ ತಾಪತ್ರಯವಿರಲಿಲ್ಲ. ಒಂದಿಷ್ಟು ಗಿಡಗಳನ್ನು ಬೆಳೆಸಲು ಕಾಂಪೌಂಡ್ನಲ್ಲಿ ಅನುಕೂಲವಿತ್ತು. ಜೊತೆಗೆ ಬೇರೆ ಬೇರೆ ಜಾತಿಯ ಪಾಟುಗಳನ್ನು ತಂದು ಅಂಗಳವನ್ನು ಅಲಂಕರಿಸಿದ್ದರು ಗಂಡ ಹೆಂಡತಿ. ಅವನೇನು ಸಂಬಳದಲ್ಲಿ ಒಂದು ಪಾಲನ್ನು ಊರಿಗೆ ಅಂದರೆ ತಾಯ್ತಂದೆಯರಿಗೆ ಕಳುಹಿಸಬೇಕಿರಲಿಲ್ಲ. ಆರ್ಥಿಕವಾಗಿ ಸುಮಾರಾಗಿ ಅನುಕೂಲವಾಗಿದ್ದ ಕುಟುಂಬ. 2 ಮನೆಗಳ ಬಾಡಿಗೆಗೆ ಜೊತೆ ಸ್ವಂತ ಮನೆ ಇತ್ತು. ಒಂದಿಷ್ಟು ಹಣವನ್ನು ತಮ್ಮ ಸಂಬಳದಲ್ಲಿ ಉಳಿಸಿ ಫಿಕ್ಸೆಡ್ಗೆ ಹಾಕಿದರು. ಬಡ್ಡಿ ಬರುತ್ತಿತ್ತು ತಿಂಗಳು. ಇದ್ದ ಮಗಳ ಮದುವೆಗಾಗಿ ಕೂಡ ಹಣ ತೆಗೆಸಿದ್ದರಿಂದ ಮಗನ ಮುಂದೆ ಕೈಯೊಡ್ಡುವ ಸ್ಥಿತಿ ಅವರಿಗೆ ಇರಲಿಲ್ಲ. ಮಗನಿಗೆ ವಿವಾಹ ಮಾಡುವಾಗ ಕೂಡ ನಯಾ ಪೈಸಾ ವರದಕ್ಷಿಣೆ ತಗೊಂಡಿರಲಿಲ್ಲ. ಕೆಲವು ವಿಷಯಗಳಲ್ಲಿ ಬಹಳ ಪ್ರಿನ್ಸಿಪಲ್ ವ್ಯಕ್ತಿ ಯುಗಂಧರ್. ಕೈ ಹಿಡಿದ ಚಾರುಲತಾ ಬಗ್ಗೆ ಅತ್ಯಂತ ಪ್ರೀತಿ ಅಭಿಮಾನ ಕೃಷ್ಣಮೂರ್ತಿಗೆ. ಹೂವಿಡಿದು ಬರುವ ಗಂಡನಿಗಾಗಿ ಕಾದು ನಿಲ್ಲುವ ಹೆಣ್ಣು ಅತ್ಯಂತ ಸರಳ. ಅವಳ ತಂದೆ ಕೂಡ ಸರ್ಕಾರಿ ಚಾಕರಿಯಲ್ಲಿದ್ದು ಈಚೆಗೆ ರಿಟೈರ್ಡ್ ಆದವರು. ಬರೀ ಮನೆ, ಮಡದಿ, ಮಕ್ಕಳು ಎಂದು ಬದುಕಿದ ಸಾಧಾರಣ ಜನ. ಹಿರಿಯವ ನವೀನ್ ಮೆಡಿಸಿನ್ ಓದಿಕೊಂಡಿದ್ದು ತನ್ನ ಬುದ್ಧಿವಂತಿಕೆಯಿಂದಲೇ ಫೀಸು ವಗೈರೆ ಕಟ್ಟಿರಬಹುದೇ ವಿನಃ ಡೊನೇಷನ್ ಕೊಟ್ಟು ಓದಿಸಿರಲಿಲ್ಲ. ಇಂಟರ್ನ್ಶಿಪ್ ಮುಗಿಸಿಕೊಂಡು ನರ್ಸಿಂಗ್ ಹೋಮ್ನಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಅಂತೂ ಆ ಕುಟುಂಬಕ್ಕೆ ಮಕ್ಕಳು ಎಂದೂ ಸಮಸ್ಯೆಗಳಾಗಿರಲಿಲ್ಲ. ಆದರೆ 4 ವರ್ಷದ ಹಿಂದೆ ಮನೆಯ ಗೃಹಿಣಿ ತೀರಿಕೊಂಡು ಎಲ್ಲರ ಬದುಕನ್ನು ಕತ್ತಲೆಯಾಗಿಸಿ ಹೋಗಿದ್ದಳು. ಎಷ್ಟು ದಿನ ನಿಲ್ಲಬಲ್ಲದ ಕತ್ತಲು. ಕಾಲ ಎಲ್ಲವನ್ನ ಮರೆಸುತ್ತದೆ ಎನ್ನುವಂತೆ ಆಕೆ ಇಲ್ಲದ ಜೀವನಕ್ಕೆ ಮಿಕ್ಕವರು ನಿಧಾನವಾಗಿಯಾದರೂ ಹೊಂದಿಕೊಂಡರು. ಎಂದಿನ ಹಾರುವ ನಡಿಗೆ ಇಂದು ಕೃಷ್ಣಮೂರ್ತಿ ಮೊದಲ ಸಲ ಹೂ ಮರೆತು ಬಂದಾಗ ಚಾರುಲತೆಗೆ ಅಚ್ಚರಿ ಎನಿಸಿದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಇಂದು ವಿಮನಸ್ಕನಾಗಿದ್ದು ಕಂಡು ಚಿಂತಿತಳಾದಳು. ಅವನದಾಗಿರಲಿಲ್ಲ. ಒಳಗೆ ಅಡಿಯಿಟ್ಟ ಕೂಡಲೇ ಪ್ರೀತಿಯ ಉಸಿರಿನಲ್ಲಿ ಮಡದಿಯನ್ನು ತೇಲಾಡಿಸಿ ಬಿಡುತ್ತಿದ್ದ ವ್ರತವನ್ನು ಮೊದಲ ಸಲ ಕೈಬಿಟ್ಟ. ಅವನೊಬ್ಬ ಲೆಕ್ಚರರ್ ಆದುದರಿಂದ ಕಾಲೇಜು ಓದಿದ ಚಾರುಲತೆಗೆ ಅಲ್ಲಿನ ಸಮಸ್ಯೆಗಳ ಅರಿವಿದ್ದರಿಂದ ಸುಮ್ಮನಾದಳು. ಬಟ್ಟೆ ಬದಲಾಯಿಸಿ ಬಾತ್ರೂಮಿಗೆ ಹೋಗಿ ಬಂದವನು ತುಟಿ ಬಿಚ್ಚದೆ ಪೇಪರ್ ಎತ್ತಿಕೊಂಡ. ಸಂಜೆಯೇನೂ ಮಾಡಬೇಡ, ಹೊರಗಡೆ ಹೋಗೋಣ. ಮಡದಿಯ ತುಟಿಗಳನ್ನು ನೋಯಿಸಿಯೇ ಬೆಳಿಗ್ಗೆ ನುಡಿದಿದ್ದ. ಅದಕ್ಕಾಗಿಯೇ ತಿಂಡಿಯ ಯೋಚನೆಯನ್ನು ಕೈಬಿಟ್ಟು ರೆಡಿಯಾಗಿ ಕಾದು ನಿಂತಿದ್ಲು. ಆ ಬಗ್ಗೆ ತಲೆಕೆಡಿಸಿಕೊಳ್ಳದ ಚಾರುಲತಾ 4 ಕೋಡು ಬಳೆಗಳನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಬಂದು ಅವನ ಮುಂದಿಟ್ಟಳು. ತಗೊಳ್ಳಿ, ಕಾಫಿ ತರ್ತೀನಿ ಎಂದಾಗ ಪೇಪರನ್ನು ಒರಟಾಗಿ ಎಸೆದು ನಂಗಬೇಡ, ಕಾಫಿ ತಂದುಬಿಡು ಎಂದು ಹಣೆಯೊತ್ತಿಕೊಂಡಾಗ ಗಾಬರಿಯಿಂದ ಹಣೆಯ ಮೇಲೆ ಕೈಯಿಟ್ಟು ತಲೆನೋವಾ, ಅಮೃತಾಂಜನ ಹಾಕ್ಲಾ ಕೇಳಿದಳು.